45ನೇ ವರ್ಷದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಿದ ಸೊರಬ ದೈವಜ್ಞ ಸಮಾಜ. ಹೌದು, ಸೊರಬ ಚಿಕ್ಕಪೇಟೆಯಲ್ಲಿರುವಂತಹ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ 45ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ 45ನೇ ವರ್ಷದ ವಾರ್ಷಿಕೋತ್ಸವವನ್ನ ದೈವಜ್ಞ ಸಮಾಜದಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮವನ್ನ ಸೋದೆ ಶ್ರೀ ವಾದಿರಾಜ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥರು ಉದ್ಘಾಟನೆಯನ್ನು ಮಾಡಿದ್ರು. ಕಾರ್ಯಕ್ರಮ ಉದ್ಘಾಟನೆ ನಂತರ ಮಾತನಾಡಿದ ಶ್ರೀಗಳು, ಮನುಷ್ಯನಿಗೆ ಕಷ್ಟ ಬಂದಾಗ ಆ ಭಗವಂತನನ್ನ ನೆನಪಿಸಿಕೊಂಡರೆ ನಿಮ್ಮ ಪೂರ್ವಜರು ಮಾಡಿರುವಂತಹ ಪುಣ್ಯ ನಿಮ್ಮ ಮೇಲಿದ್ದರೆ ಆ ಭಗವಂತ ಬಂದು ನಿಮ್ಮನ್ನ ರಕ್ಷಣೆ ಮಾಡುತ್ತಾನೆ. ವಾದಿರಾಜರ ಮುಖಾಂತರ ಐಗ್ರೀವ ದೇವರ ಆಶೀರ್ವಾದ ದೈವಜ್ಞ ಬ್ರಾಹ್ಮಣರಿಗೆ ಮಾಡಿದ್ದಾರೆ ಎಂದರೆ ಅದು ನಿಮ್ಮ ಪೂರ್ವಜರ ಪುಣ್ಯದ ಫಲ. ಇದೆಲ್ಲ ಸಂಗತಿಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೋಗಬೇಕಾಗಿದೆ ಮತ್ತು ಈ ಪರಂಪರೆಯನ್ನ ಮುಂದಿನ ಪೀಳಿಗೆಗೂ ಕೂಡ ತಿಳಿಸಿಕೊಡುವಂತಹ ಜವಾಬ್ದಾರಿ ದೈವಜ್ಞ ಸಮಾಜದ ಮೇಲೆ ಇರುತ್ತದೆ ಎಂದು ತಮ್ಮ ಆಶೀರ್ವಚನದಲ್ಲಿ ತಿಳಿಸಿಕೊಟ್ರು. ಈ ಸಮಾಜ ನನ್ನಿಂದ ಉದ್ಧಾರ ಆಗಬೇಕು ಅಂತ ಒಂದು ದೇವರು ಸಂಕಲ್ಪ ಮಾಡಿದ್ದ. ಅದು ದೇವರ ಮನಸ್ಸಿಗೆ ಬಂದಿದೆ ಅಂತಾದ್ರೆ, ದೇವರ ಸಂಕಲ್ಪಕ್ಕೆ ಬಂದಿದೆ ಅಂತಾದ್ರೆ ಅದು ಜನ್ಮಾಂತರದ ಪುಣ್ಯ ಇದ್ರೆ ಮಾತ್ರ ಸಾಧ್ಯ. ಇಲ್ಲದೆ ಇದ್ರೆ ಸಾಮಾನ್ಯ ವ್ಯಕ್ತಿಗಳಿಗಿಂತ ಅನುಗ್ರಹ ಆಗಲಿಕ್ಕೆ ಸಾಧ್ಯವಿಲ್ಲ. ದೇವರ ಅನುಗ್ರಹ ಸಂಪಾದಿಸಬೇಕು ಅಂತ ಹಿಂದೆಲ್ಲ ಪುರಾಣಗಳಲ್ಲಿ ಕಥೆಗಳನ್ನು ಕೇಳಿದ್ದೀರಿ. ಸಾವಿರ ತಪಸ್ಸು ಮಾಡ್ತಾರೆ. ಯಾಕೆ? ದೇವರ ಅನುಗ್ರಹ ಮಾಡಬೇಕು, ದೇವರ ಪ್ರತ್ಯಕ್ಷ ಆಗಬೇಕು ಅಂತ. ನೋಡಿ, ನೀವು ಯಾವುದೂ ತಪಸ್ಸು ಮಾಡಲಿಲ್ಲ, ಮಾಡದೇ ಇದ್ರೂ ಕೂಡ ನಿಮಗೆ ವಾದಿರಾಜರು ಹೈಗ್ರೀವ ದೇವರು ಅನುಗ್ರಹ ಮಾಡಿದ್ದಾರೆ ಅಂತಂದ್ರೆ ನಿಮ್ಮ ಹಿರಿಯರು ಮಾಡಿದ ಪುಣ್ಯದ ಫಲ, ನಿಮ್ಮ ಹಿರಿಯರು ಮಾಡಿದ ಆ ತಪಸ್ಸಿನ ಫಲ ನಿಮಗೆ ವಾದಿರಾಜರ ಮೂಲಕ ಆ ಹೈಗ್ರೀವ ದೇವರು ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ. ನಿಮಗೆಲ್ಲ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ನೀವು ವಾದಿರಾಜನ ಭಕ್ತರು, ನೀವು ಹೈಗ್ರೀವ ದೇವರ ಭಕ್ತರು ಅಂತ ನಿಮ್ಮನ್ನ ಸಾಕ್ಷಾತ್ ಭಗವಂತ ಸ್ವೀಕಾರ ಮಾಡಿದ್ದಾನೆ. ವಿಶೇಷವಾದ ಸಾರ್ಥಕ್ಯವನ್ನು ನಮಗೆ ತಂದುಕೊಡ್ತದೆ. ಅಂತಹ ಆ ವಿಶೇಷ ಅನುಗ್ರಹ ಎಲ್ಲ ದೈವಜ್ಞ ಸಮಾಜಕ್ಕೆ ಇರಲಿ. ವಾದಿರಾಜರಿಗೂ ಹಾಗೂ ದೈವಜ್ಞ ಸಮಾಜಕ್ಕೂ ನವಿನಾಭಾವ ಸಂಬಂಧವನ್ನು ಬೆಸೆದವರು ಯಾರು ಅಂತ ಹೇಳಿದ್ರೆ ಅದು ಸಾಕ್ಷಾತ್ ಹೈಗ್ರೀವ ದೇವರೇ. ಅಂತಹ ಹೈಗ್ರೀವ ದೇವರನ್ನೇ ಕುಲದೇವರನ್ನಾಗಿ ನೀವೆಲ್ಲ ಪಡೆದಿದ್ದೀರಿ ಅಂತಂದ್ರೆ ಇದಕ್ಕಿಂತ ಈ ಜೀವನದಲ್ಲಿ ದೊಡ್ಡ ಭಾಗ್ಯ ಇನ್ನೊಂದು ಯಾವುದೂ ಇಲ್ಲ. ಆ ಭಾಗ್ಯ ನಿಮಗೆಲ್ಲ ನಿರಂತರವಾಗಿರಲಿ. ವಾದಿರಾಜರ ಅನುಗ್ರಹ, ಭೂತರಾಜರ ಅನುಗ್ರಹ, ಅದೇ ರೀತಿಯಾಗಿ ಹೈಗ್ರೀವ ದೇವರ ಒಂದು ಪೂರ್ಣ ಅನುಗ್ರಹ ಎಲ್ಲ ಸಮಾಜದ ಮೇಲೆ ನಿರಂತರವಾಗಿ ಇರಲಿ ಅಂತ ಆಶಿಸ್ತೇವೆ. ಈ ಒಂದು ಸೊರಬದ ಈ ಒಂದು ಪುಟ್ಟ ಊರು ಅಂತ ಅಂದ್ಕೊಂಡಿದ್ದೆ ನಾನು ಬರಬೇಕಾದ. ಸೊರಬ ಅನ್ಕೊಂಡು ಸಣ್ಣ ಊರು ಅಂತ, ಸಣ್ಣ ಊರಲ್ಲಿ ಏನ್ ಮಾಡ್ಯಾರು ಅಂತ ಅನ್ನುವ ಒಂದು ಸಣ್ಣ ಭಾವನೆ ಮನಸ್ಸಲ್ಲಿ ಇತ್ತು. ಇದು ಸಣ್ಣ ಊರು ಆಗಿರಬಹುದು, ಆದ್ರೆ ಸೊರಬದಲ್ಲಿರುವವರ ಮನಸ್ಸು ಮಾತ್ರ ಸಣ್ಣದಲ್ಲ ಅಂತ ಇದಕ್ಕೆ ಬಂದ ಅರ್ಥ ಆಯ್ತು. ವಿಶೇಷವಾಗಿ ನಮ್ಮ ಇನ್ನ ಅಧ್ಯಕ್ಷರಾದಂತಹ ಪ್ರಸನ್ನ ಕುಮಾರ ದೊಡ್ಡ ಮನೆಯವರು, ಅವರ ಹೆಸರಲ್ಲೇ ದೊಡ್ಡ ಮನೆ ಅಂತ ಉಂಟು. ಅಂದ್ರೆ ದೊಡ್ಡ ಮನೆಯೂ ಹೌದು, ದೊಡ್ಡ ಮನಸ್ಸು ಕೂಡ ಹೌದು ಅಂತ ಅರ್ಥ. ಎಲ್ಲ ಸಮಾಜವನ್ನು ಸಂಘಟಿಸಬೇಕು, ಸಮಾಜವನ್ನು ಬೆಳೆಸಬೇಕು ಅನ್ನುವ ಒಂದು ಉದಾತ್ತವಾದಂತಹ ಒಂದು ಉದ್ದೇಶ, ಧ್ಯೇಯ, ಸಂಕಲ್ಪವನ್ನು ಮಾಡಿದ್ದಾರೆ. ಅವರು ಸಂಘವನ್ನು ಬಲಪಡಿಸಬೇಕು ಹೇಳುವಂತಹ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಆ ಸಂಕಲ್ಪ ಈಡೇರಲಿ. ಇಲ್ಲೇ ಪಕ್ಕದಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ತಾ ಇದ್ದೇವೆ, ಒಂದು 80% ಕೆಲಸ ಆಗಿದೆ ಅಂತ ಹೇಳಿದ್ರು. ಆದಷ್ಟು ಬೇಗ ಆ ಸಮುದಾಯದ ಭವನ ಕೆಲಸ ಮುಗಿಲಿ, ಅದು ಸಮಾಜಕ್ಕೆ ಉಪಯೋಗ ಆಗಲಿ, ಈ ಸಮಾಜ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಎಲ್ಲ ಭಕ್ತರಿಗೂ ಕೂಡ ದೇವರ ವಾದಿರಾಜರ ಭೂತರಾಜರ ಅನುಗ್ರಹ ಆಗಲಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರಸನ್ನ ಕುಮಾರ್ ದೊಡ್ಡಮನೆ ವಹಿಸಿಕೊಂಡಿದ್ರು. ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಪ್ರಸನ್ನ ಕುಮಾರ್ ರವರು, ಶ್ರೀ ವಿಶ್ವವಲ್ಲಭ ಶ್ರೀಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮೆಲ್ಲರನ್ನ ಅರಸಿರುವುದು ನಮ್ಮ ಸೌಭಾಗ್ಯವೇ ಸರಿ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದ ಸಮಾಜದ ಬಾಂಧವರಿಗೆ ಹಾಗೂ
ಶ್ರೀ ಸತ್ಯನಾರಾಯಣ ಸ್ವಾಮಿಯ ಭಕ್ತರಿಗೆ ಅಭಿನಂದನೆಗಳು ಎಂದು ಅಭಿನಂದನೆಯನ್ನ ಸಲ್ಲಿಸಿದ್ರು. ಇವತ್ತಿನ ದಿನ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ 45ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಯ 45ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ದೈವಜ್ಞ ಬ್ರಾಹ್ಮಣರೆಲ್ಲರೂ ಸೇರಿ ಆಚರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸೋದೆ ಶ್ರೀ ವಾದಿರಾಜ ಮಠದ ಗುರುಗಳಾದ ಶ್ರೀ ವಿಶ್ವವಲ್ಲಭ ತೀರ್ಥರು ಆಗಮಿಸಿದ್ದು ನಮ್ಮೆಲ್ಲರ ಭಾಗ್ಯವೇ ಸರಿ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಈ ಹಿಂದೆ ಶ್ರೀ ಭಾವಿ ಸಮೀರ ವಾದಿರಾಜ ಗುರುಗಳು ನಮ್ಮ ದೈವಜ್ಞರನ್ನು ಹಾರೈಸಿದ್ರು. ಮತ್ತೆ ಅದೇ ರೀತಿಯಾಗಿ ನಮ್ಮ ಶ್ರೀ ವಿಶ್ವವಲ್ಲಭ ಗುರುಗಳು ನಮ್ಮ ಈ ಒಂದು ಸೊರಬಕ್ಕೆ ಆಗಮಿಸಿ ಪಾದಸ್ಪರ್ಶ ಮಾಡಿ ನಮ್ಮ ಎಲ್ಲ ಸಮಾಜದವರನ್ನು ಕೂಡ ನಮ್ಮ ದೈವಜ್ಞ ಸಮಾಜವರನ್ನ ಹರಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಕೂಡ ಇಟ್ಕೊಂಡಿದ್ವಿ. ಅನ್ನ ಸಂತರ್ಪಣೆ ಮತ್ತು ಸತ್ಯನಾರಾಯಣ ವ್ರತಕಥೆಯೂ ಕೂಡ ಇತ್ತು. ಎಲ್ಲಾ ಕಾರ್ಯಕ್ರಮಗಳು ಸಾಂಘಿಕವಾಗಿ ನಡೆದಿರುವುದು ಗುರುಗಳ ಮತ್ತು ದೇವರ ಕೃಪೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿರುವ ಹಿನ್ನೆಲೆ ನಮ್ಮ ಸೊರಬ ತಾಲೂಕ್ ದೈವಜ್ಞ ಬ್ರಾಹ್ಮಣ ಶಿಷ್ಯರಿಂದ ಸೊರಬ ತಾಲೂಕ್ ದೈವಜ್ಞ ಬ್ರಾಹ್ಮಣ ಸಮಾಜ, ಶ್ರೀ ಸತ್ಯನಾರಾಯಣ ಸೇವಾ ಸಮಿತಿ ಹಾಗೂ ಭಕ್ತವೃಂದದವರಿಂದ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ. ಅವರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮದಲ್ಲಿ ದೈವಜ್ಞ ಸಮಾಜದ ಎಲ್ಲ ಪದಾಧಿಕಾರಿಗಳು, ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ವಿಜಯ್ ಗೋಳಿ, ನ್ಯೂಸ್ 12 ಕನ್ನಡ, ಸೊರಬ.